ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ಸ್ ಬಗ್ಗೆ ಇದನ್ನ ತಿಳ್ಕೊಳ್ಳದೆ ತಗೊಳಕ್ ಹೋಗ್ಬೇಡಿ. ಈ ಶೇಕ್ಸ್ ಕುಡಿದ್ರೆ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಸೆಲ್ ಮಾಡ್ತಾರಲ್ವಾ, ನೀವು ತಿಂಡಿ ತಿಂದಾಗ ನಿಮ್ಮ ಬಾಡಿಗೆ ಕ್ಯಾಲರೀಸ್ ಇರುತ್ತೆ. ಈ ತಿಂಡಿನ ಬಿಟ್ಟು ಶೇಕ್ ಕುಡೀರಿ ಅಂತ ಹೇಳ್ತಾರೆ. ಸೊ ನೀವು ಆ ಶೇಕ್ ಕುಡಿದಾಗ ಮೋಸ್ಟ್ ಆಫ್ ದ ಟೈಮ್ಸ್ ನಿಮ್ಮ ತಿಂಡಿಲಿ ಇರೋದಕ್ಕಿಂತ ಕಡಿಮೆ ಕ್ಯಾಲರೀಸೇ ಇದರಲ್ಲಿ ಇರುತ್ತೆ. ಸೊ ನಿಮ್ಮ ಬಾಡಿಗೆ ಕೊಡೋ ಕ್ಯಾಲರೀಸ್ನ ಕಡಿಮೆ ಮಾಡಿಬಿಟ್ಟು ವೆಯ್ಟ್ ಲಾಸ್ ಮಾಡಿಸ್ತಾರೆ. ಸೊ ಬೇಸಿಕ್ಲಿ ದೇ ಆಲ್ಸೋ ವರ್ಕ್ ಆನ್ ದ ಪ್ರಿನ್ಸಿಪಲ್ ಆಫ್ ಕ್ಯಾಲರಿಕ್ ಡೆಫಿಸಿಟ್. ಸೊ ಈ ಶೇಕ್ಸ್ನ ನೀವು ತಗೋಬೋದಲ್ವಾ? ಅಲ್ಲ ರೀ, ನೀವು ತಿನ್ನೋ ಊಟದಲ್ಲೇ ಬ್ಯಾಲೆನ್ಸ್ಡ್ ಆಗಿ ತಿನ್ಕೊಂಡು ಡೆಫಿಸಿಟ್ ಕ್ರಿಯೇಟ್ ಮಾಡಿ ವೆಯ್ಟ್ ಲಾಸ್ ಮಾಡ್ಬೋದು. ಅವಾಗ ನೀವು ಹಸ್ಕೊಂಡಿರೋ ಅಷ್ಟು ಇರಲ್ಲ, ನಿಮ್ಮ ಬಾಡಿಗೆ ಪ್ರಾಪರ್ ಆಗಿ ನ್ಯೂಟ್ರಿಷನ್ ಸಿಗುತ್ತೆ. ಮತ್ತೆ ಇದಕ್ಕೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಹಸ್ಕೊಂಡು ವೆಯ್ಟ್ ಲಾಸ್ ಮಾಡೋ ಅವಶ್ಯಕತೆ ಏನಿದೆ? ಮತ್ತೆ ಸ್ಟಡೀಸ್ ಹ್ಯಾವ್ ಪ್ರೂವನ್ ಇದಕ್ಕೆ ಸೀರಿಯಸ್ ಹೆಲ್ತ್ ರಿಸ್ಕ್ಸ್ ಅಸೋಸಿಯೇಟೆಡ್ ಇದೆ. ನಾವು ಜಾಸ್ತಿ ದುಡ್ಡು ಖರ್ಚು ಮಾಡೋಕ್ಕೂ ರೆಡಿ, ಹಸ್ಕೊಂಡು ವೆಯ್ಟ್ ಲಾಸ್ ಮಾಡೋಕ್ಕೂ ರೆಡಿ ಅಂದ್ರೆ ಓಕೆ, ಬಟ್ ಹೆಲ್ತ್ ರಿಸ್ಕ್ಸ್ ಬೇರ್ ಮಾಡಕ್ಕೆ ರೆಡಿ ಇದ್ದೀರಾ ಅಂತಂದ್ರೆ ಓಕೆ, ಯೂಸ್ ಮಾಡಿ. ಇಲ್ಲ ಅಂತಂದ್ರೆ ಯೋಚನೆ ಮಾಡಿ ಏನ್ ಮಾಡ್ತೀರಾ ಅಂತ. ನೋಡಿ, ಮಾರ್ಕೆಟಲ್ಲಿ ದಿನಾಗ್ಲೂ ಜ್ಯೂಸಸ್ಸು, ಶೇಕ್ಸು, ಈ ಕಡೆ ಡಿಟಾಕ್ಸ್ ಮಾಡ್ತೀವಿ, ಆ ಕಡೆ ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ಬರ್ತಾನೆ ಇರುತ್ತೆ. ಮೇಕ್ ವೈಸ್ ಚಾಯ್ಸಸ್.